ಕಲಬುರಗಿ ನಗರ ಪೊಲೀಸ್ ಇಲಾಖೆ ವತಿಯಿಂದ 3 ದಿನಗಳ ಕಾಲ ಆಯೋಜನೆ ಮಾಡಲಾದ ವಾರ್ಷಿಕ ಕ್ರೀಡಾಕೂಟಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು. ಕಲಬುರಗಿ ನಗರದ ಪೊಲೀಸ್ ಇಲಾಖೆ ವತಿಯಿಂದ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಏರ್ಪಡಿಸಲಾದ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಪ್ರಾದೇಶಿಕ ಆಯುಕ್ತ ಕೃಷ್ಣ ಬಾಜಪೇಯಿ ಅವರು ಪರೇಡ್ ವಂದನೆ ಸ್ವೀಕರಿಸಿ ಬಳಿಕ ಪಾರಿವಾಳ ಹಾಗೂ ಬಲೂನ್ ಹಾರಿಬಿಟ್ಟು ಕ್ರೀಡಾಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಬಳಿಕ ಮಾತನಾಡಿ, ವರ್ಷವಿಡೀ ಒತ್ತಡದಲ್ಲಿ ಕೆಲಸ ಮಾಡುವ ಪೊಲೀಸರಿಗೆ ಕ್ರೀಡಾಕೂಟವು ಚೇತೋಹಾರಿ ವಾತಾವರಣ ರೂಪಿಸಲಿದ್ದು ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಸಲಹೆ ನೀಡಿದರು. ಬಳಿಕ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾ ಶರಣಪ್ಪ ಢಗೆ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ವಾಲಿಬಾಲ್ ಆಡುವ ಮುಖಾಂತರ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಲಾಯಿತು. ಮುಖ್ಯ ಅತಿಥಿಗಳಿಂದ ವಿದ್ಯುಕ್ತವಾಗಿ ಚಾಲನೆಗೊಂಡಿದೆ. ಬಲೂನ್ಗಳನ್ನು ಹಾರಿಬಿಡುವ ಮೂಲಕ ಕೂಟಕ್ಕೆ ಆಗಮಿಸಿರುವ ಎಲ್ಲ ನನ್ನ ಆತ್ಮೀಯ ಅಧಿಕಾರಿ ಸಿಬ್ಬಂದಿಯವರು ಮತ್ತು ಎಲ್ಲ ಕ್ರೀಡಾ ತಂಡಗಳು, ಅದರ ಜೊತೆಗೆ ಮಾಧ್ಯಮ ಮಿತ್ರರು, ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಕುಟುಂಬ ವರ್ಗದವರು ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ. ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಈ ವಾರ್ಷಿಕ ಕ್ರೀಡಾಕೂಟ 2024ಕ್ಕೆ ಭಾಗವಹಿಸಕ್ಕೆ ಬಂದಿದ್ದಾರೆ. ನಾವು ಎಲ್ಲ ತಂಡಗಳು, ಎಲ್ಲ ಪ್ಲೇಯರ್ಸ್, ಎಂಪೈರ್ಸ್, ನಮ್ಮ ವೀಕ್ಷಕರು ಅಂಡ್ ಮಾಧ್ಯಮ ಮಿತ್ರರು, ಇಟ್ಸ್ ಅ ಗ್ರೇಟ್ ಆನರ್ ಅಂಡ್ ಪ್ರಿವಿಲೇಜ್ ಫಾರ್ ಮೀ. ಕಲಬುರಗಿ ನಗರ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2024ಕ್ಕೆ ನಾನು ಚಾಲನೆ ಮಾಡಿದ್ದೀನಿ. ಮುಖ್ಯವಾಗಿ ತಾವು ಎಲ್ಲರೂ ಈ ಫುಲ್ ವರ್ಷದಲ್ಲಿ ಇದು ಬಹಳ ಕಠಿಣವಾಗಿ ನೀವು ಪರಿಶ್ರಮ ಮಾಡ್ತೀರಿ, ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೆ ಇದು 3 ದಿನ ನೀವು ಎಲ್ಲರಿಗೆ ಎಲ್ಲ ಬಿಟ್ಟು ನೀವು ಫುಲ್ ಮನೋಭಾವದಿಂದ, ಕ್ರೀಡೆಯ ಮನೋಭಾವದಿಂದ, ಫುಲ್ ಎಂಗೇಜ್ಮೆಂಟ್ ಇಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಮುಖ್ಯವಾಗಿ ಈ ಈವೆಂಟ್ಸ್ ಯಾಕೆ ಆರ್ಗನೈಸ್ ಆಗುತ್ತೆ, ಸೊ ದ್ಯಾಟ್ ನೀವು ಎಲ್ಲದು you can just leave your pressure and 3-4 days you may relax here. ಇಲ್ಲಿ ವಿನ್ನಿಂಗ್ ಆರ್ ಲೂಸಿಂಗ್ ಅದು ಅಷ್ಟು ಮ್ಯಾಟರ್ ಆಗಲ್ಲ. ಮುಖ್ಯವಾಗಿ ನೀವು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂಡ್ ಒಂದು ಕಾಂಪಿಟೇಟರ್ ಇಂದ ಇಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಿ, ದ್ಯಾಟ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ಸೊ ನಾವು ನಮ್ಮೆಲ್ಲರಿಗೂ ಎಲ್ಲ ಟೀಮ್ಸ್ ಯಾರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಾನು ಎಲ್ಲರಿಗೂ ಶುಭಾರಿಸ್ತೀನಿ. ಆ್ಯಂಡ್ ಸ್ವಲ್ಪ ಈ ವೆದರ್ ಬಗ್ಗೆ ಡೌಟ್ ಇತ್ತು, ಯಾಕಂದರೆ ಬೆಂಗಳೂರಲ್ಲಿ ಈಗ ಭಾಳ ಮಳೆ ಬರ್ತಾ ಇದೆ ಈಗ. ಬಟ್ ನಾವು ಐ ಥಿಂಕ್ ದ ಸ್ಕೈ ಇಸ್ ಕ್ಲಿಯರ್. ಸೊ ನೆಕ್ಸ್ಟ್ 3 ಡೇಸ್ಗೆ ಪರಿಸ್ಥಿತಿ ಅನುಕೂಲ ಇದೆ. ಸೊ ಆಲ್ ಆಫ್ ಯು, ನೀವು ಏನೇನು ಇವೆಂಟ್ಸ್ ಆರ್ಗನೈಸ್ ಆಗಿದೆ, ಪ್ಲಾನ್ ಆಗಿದೆ, ಅದೇ ಪ್ರಕಾರ ಪಾರ್ಟಿಸಿಪೇಟ್ ಮಾಡಿ ಆ್ಯಂಡ್ ಶೋ ಅ ಗುಡ್ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಆ್ಯಂಡ್ ಕಾಂಪಿಟೇಟಿವ್. ಅದರ್ ದೆನ್ ದಟ್ ಇದು ನಾವೆಲ್ಲರಿಗೆ ಒಂದು ಮಾತು ಹೇಳ್ತೀನಿ. ಈಗ ನೀವು ಒಂದು ಸ್ಪೋರ್ಟ್ಸ್ ಆ್ಯಸ್ ಅ ಹಾಬಿ ಪಿಕ್ ಮಾಡಿ. ಸೊ ದ್ಯಾಟ್ ಬಹಳ ಜನ ಆಲ್ರೆಡಿ ಒಂದು ಪಿಕ್ ಆಗಿದೆ, ಬಹಳ ಜನ ದೇ ಪ್ಲೇ ಒನ್ ಆರ್ ದ ಅದರ್ ಗೇಮ್. ಬಟ್ ನೀವು ಒಂದು ಸೀರಿಯಸ್ ಥರ ಒಂದು ಹಾಬಿ ಮಾಡಿ, ಸೊ ದ್ಯಾಟ್ ನೀವೆಲ್ಲ ಕೆಲಸದಿಂದ ಒಂದು ನಿಮಗೆ ಒಂದು ಬ್ರೇಕ್ ಇರುತ್ತೆ ಡೈಲಿ ಅಥವಾ ವೀಕ್ಲಿ ಟ್ವೈಸ್ ಅಥವಾ ಸಮ್ ಅಟ್ಲೀಸ್ಟ್ 4-5 ಡೇಸ್ ಇನ್ ಮಂತ್, ಸೊ ದ್ಯಾಟ್ ನಿಮಗೆ ಒಂದು ರಿಲ್ಯಾಕ್ಸ್ ಆಗುತ್ತೆ. ಸೊ ನಿಮ್ಮ ಪ್ಲೇಸ್ದಲ್ಲಿ ಈಸಿಲಿ ಏನೇನು ಸ್ಪೋರ್ಟ್ಸ್ಗಳು ಅವೈಲೇಬಲ್ ಇದೆ, ಬಹುಶಃ ಭಾಳ ಜನ ಬ್ಯಾಡ್ಮಿಂಟನ್ಗೆ ಹೋಗ್ತಾರೆ, ಸ್ವಿಮ್ಮಿಂಗ್ಗೆ ಹೋಗ್ತಾರೆ. ಸೊ ದೋಸ್ ಹೂ ಹ್ಯಾವ್ ನಾಟ್ ಅಟ್ಲೀಸ್ಟ್ ಪಿಕ್ ಅ ಸ್ಪೋರ್ಟ್ ಆಸ್ ಯುವರ್ ಹಾಬಿ, ಸೊ ದ್ಯಾಟ್ ಇಟ್ ವಿಲ್ ಗಿವ್ ಯು ಅಟ್ಲೀಸ್ಟ್ ಸಮ್ ಪೀಸ್ ಆ್ಯಂಡ್ ರಿಲ್ಯಾಕ್ಸ್. ನೀವು ವರ್ಕ್ದಲ್ಲಿ ಏನು ಕಡ ಇರುತ್ತೆ, ನೀವು ಭಾಳ ಈ ಕೆಲಸ ಪ್ರೆಷರ್, ಪೊಲೀಸ್ ಎಸ್ಪೆಷಲಿ ದೇ ವರ್ಕ್ ಅಂಡರ್ ಟೂ ಮಚ್ ಪ್ರೆಷರ್. ಸೊ ಯು ಪಿಕ್ ಅ ಸ್ಪೋರ್ಟ್ಸ್ ಆಸ್ ಯುವರ್ ಹಾಬಿ ಆ್ಯಂಡ್ ಫಾರ್. ತದನಂತರ 2ನೇ ತಂಡ ದಕ್ಷಿಣ ಉಪವಿಭಾಗ ಶ್ರೀ ಯಲ್ಲಪ್ಪ PSI ನಿಸ್ತಂತು ಘಟಕ ಕಲಬುರಗಿ ನಗರದವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ತದನಂತರ ಉತ್ತರ ಉಪವಿಭಾಗ ಶ್ರೀ ವೈಜನಾಥ್ ಪಾಟೀಲ್ PSI FEB ಘಟಕ ಕಲಬುರಗಿ ನಗರದವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ತದನಂತರ ಸಬ್ ಅರ್ಬನ್ ಉಪವಿಭಾಗ ಶ್ರೀ ನಾಗರಾಜ್ ASI ಸಬ್ ಅರ್ಬನ್ ಪೊಲೀಸ್ ಠಾಣೆ ಕಲಬುರಗಿ ನಗರದವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ತದನಂತರ ವಿಶೇಷ ಘಟಕಗಳು ಶ್ರೀ ಯಲ್ಲಪ್ಪ ASI ಸಂಚಾರಿ ಪೊಲೀಸ್ ಠಾಣೆ ಕಲಬುರಗಿ ನಗರದವರ
ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ತದನಂತರ ಮಹಿಳಾ ಘಟಕ ಶ್ರೀಮತಿ ಪಾರುಬಾಯಿ ಎಎಸ್ಐ ಬ್ರಹ್ಮಪುರ ಪೊಲೀಸ್ ಠಾಣೆ ಕಲಬುರಗಿ ನಗರವರ ನೇತೃತ್ವದಲ್ಲಿ ತಮ್ಮ ಧ್ವಜದೊಂದಿಗೆ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ಪರೇಡ್ ಕಮಾಂಡರ್ ಅವರ ನೇತೃತ್ವದಲ್ಲಿ ಎಲ್ಲಾ ತಂಡಗಳು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಸಾರವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸುವ ನಾವು ನಮ್ಮ ಘಟಕಕ್ಕೂ ಮತ್ತು ಪೊಲೀಸ್ ಇಲಾಖೆಗೂ ಗೌರವವನ್ನು ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆಂದು ಪ್ರತಿಜ್ಞೆಯನ್ನು ಮಾಡುತ್ತೇವೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಸಮಾರಂಭದಲ್ಲಿ ಡಿಸಿಪಿ ಕನ್ನಿಕಾ ಸಿಕ್ರಿವಾಲ್, ಪ್ರವೀಣ್ ನಾಯಕ್ ಸೇರಿದಂತೆ ನಗರ ವ್ಯಾಪ್ತಿಯ ಎಲ್ಲ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.